ಬೈಕ್ ನನಗೆ ರಿವ್ಯೂವಿಗೆ ಮತ್ತು ರೈಡಿಗೆ ಸಿಕ್ಬಿಡ್ತು ಅಂದರೆ ಸಾಕಾಗಿರುತ್ತೆ. ನಾನಂತರೂ ಭಾಳ ಕಾಯ್ತಾ ಇದ್ದೀನಿ ಆ ಬೈಕು ಓಡಿಸೋಕ್ಕೆ. ಒಪಿನಿಯನ್ ಕೇಳಿದ್ರೆ ಆರಾಮಾಗಿ ತೊಗೋಬೋದು, ಮಾತ್ರ ಸಕ್ಕತ್ತಾಗಿದೆ ಗಾಡಿ. ಅಂದರೂ ನೀವು ಕೊಡೋ ದುಡ್ಡಿಗೆ ಪವರ್ ಮಾತ್ರ ಸಾಕತ್ತಾಗಿರುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಿದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋಗೆ ಸ್ವಾಗತ. ಎಸ್, ಇವತ್ತು ಏನಪ್ಪ ವೀಡಿಯೋ ಅಂತ ಅಂದರೆ, ಈಗ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಹೌದು, NS 400Z ಅಂತೇಳಿ ಈ ಮೇ 3 ಲಾಂಚ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಇದನ್ನು ಮೊದಲೇ ಒಂದು ವೀಡಿಯೋ ಹಾಕಿದ್ದೆ ನಾನು. ಸೊ NS 400 ಇಲ್ಲ RS 400 ಬರುತ್ತೆ ಅಂತ ಹೇಳಿ ಒಂದು 3 or 4 months ಹಿಂದೆ ಹಾಕಿದ್ದೆ, 4 ತಿಂಗಳ ಹಿಂದೆ ಹಾಕಿದ್ದೆ. ಅದೇ ಥರನೇ ಎಕ್ಸಾಕ್ಟಾಗಿ ಬಂದಿದೆ ಈಗ ಗಾಡಿ. ಸೊ ಇವತ್ತು ಅದ್ರ ಬಗ್ಗೆನೇ ಮಾತಾಡೋಣ. ಚೆನ್ನಾಗಿದೆ ಗಾಡಿ, ಆ್ಯಕ್ಚುಲಿ ನಾನು ನೋಡ್ದಂಗೆ ಸಖತ್ತಾಗಿದೆ. ಏನಂದರೆ ಎಲ್ಲರೂ ಹೇಳ್ತಾ ಇರೋದು ಫ್ರಂಟಲ್ಲಿ ಸ್ವಲ್ಪ ಡಿಸೈನ್ ಚೆನ್ನಾಗಿ ಮಾಡ್ಬೋದಿತ್ತು, ಸೊ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅದೇ ಲೈವಾಗಿ ನೋಡಿದ್ರೆ ಏನು ಅಂತ ಗೊತ್ತಾಗುತ್ತೆ. ಈಗ ಅದು ಫೋಟೋದಲ್ಲಿ ವೀಡಿಯೋದಲ್ಲೆಲ್ಲ ನೋಡಿದ್ರೆ ಹಂಗೆ ಅನಿಸುತ್ತೆ. ಬಟ್ ಲೈವಾಗಿ ನೋಡಿಬಿಟ್ಟು ಹೆಂಗಿದೆ ಏನು ಅಂತ ನಾನು ನಿಮಗೆ ಇನ್ನೂ ಶೇರ್ ಮಾಡ್ತೀನಿ. ಬಟ್ ನಾನು ಈಗ ವೀಡಿಯೋ ಫೋಟೋದಲ್ಲಿ ನೋಡ್ದಂಗೆ ಸೈಡಿಂದ ಸ್ವಲ್ಪ ಹತ್ತಿರ ನೋಡಿದ್ರೆ ಸ್ವಲ್ಪ ಏನೋ ಒಂಥರ ಚೆನ್ನಾಗಿಲ್ಲ ಅನಿಸುತ್ತೆ. ಬಟ್ ಸ್ಟ್ರೈಟಲ್ಲಿ ನೋಡಿದ್ರೆ ಒಳ್ಳೆ ಸಕ್ಕತ್ತಾಗಿದೆ, ಒಂದು ಡೆವಿಲ್ ಲುಕ್ ಥರ ಇದೆ. ಒಂಥರ ಈ NS 200 ಹೊಸ ಹೆಡ್ಲೈಟ್ ಏನು ಬಂತಲ್ವ ಅದು, ಮತ್ತು N250 ಎರಡು ಮರ್ಜ್ ಮಾಡ್ದಂಗಿದೆ ಅದು ಹೆಡ್ಲೈಟು. ಬಟ್ ಚೆನ್ನಾಗಿದೆ ಮಾತ್ರ. ಆಮೇಲೆ ಓವರ್ ಆಲ್ ಬಾಡಿ ಅಂತ ನೋಡಿದ್ರೆ ಆ ಫ್ರಂಟು ಹೆಡ್ಲೈಟ್ ಸೆಟಪ್ ಅಂದ್ಬಿಟ್ಟಿನಿ ಎಲ್ಲ NS 200 ಏನೇನು ಚೇಂಜಸ್ ಇಲ್ಲ. ಈಗ ಗಾಡಿ ಇಂಜಿನ್ ಬಗ್ಗೆ ಮಾತಾಡೋದಾದರೆ, ಸೊ ನಿಮಗೆಲ್ಲ ಗೊತ್ತಿರುತ್ತೆ. ಹೌದು, ಡಾಮಿನರ್ ಇಂಜಿನ್ನೇ ಯೂಸ್ ಮಾಡಿದ್ದಾರೆ. 373 cc ಲಿಕ್ವಿಡ್ ಕೂಲಿಂಗ್ ಇಂಜಿನ್ನು, ಮತ್ತು 40 bhp ಪವರು, 35 Nm ಟಾರ್ಕು, ಏನೂ ಚೇಂಜಸ್ ಇಲ್ಲ. ಸೇಮ್ ಇಂಜಿನ್ ತೊಗೊಂಬಂದು ಇಟ್ಟಿದ್ದಾರೆ. ಡಿಸೈನ್ ವೈಸಲ್ಲಿ ಅಂತ ನೋಡಿದ್ರೆ ಚೆನ್ನಾಗೇ ಮಾಡಿದ್ದಾರೆ ಆ್ಯಕ್ಚುಲಿ. ನಿಮಗೆ ಆ ಪಲ್ಸರ್ 3D ಲೋಗೋ ಬಂದ್ಬಿಟ್ಟು ಯಾವಾಗಲೂ ಇದ್ದೇ ಇರುತ್ತೆ ಪಲ್ಸರ್ ಅಂತೇಳಿ. ಆಮೇಲೆ ಅದನ್ನು ಬಿಟ್ಬಿಟ್ಟು ಇನ್ನೆಲ್ಲ ಡಿಸೈನು ಅದೆಲ್ಲ ಬಂದ್ಬಿಟ್ಟು ಸಕ್ಕತ್ತಾಗೆ ಮಾಡಿದ್ದಾರೆ. ನಾನು ವೀಡಿಯೋದಲ್ಲಿ ನೋಡ್ದಂಗೆ, ಇನ್ನು ಲೈವಾಗಿ ನೋಡ್ಬಿಟ್ಟು ನಿಮಗೆ ಫುಲ್ ಡೀಟೇಲಾಗಿ ಹೇಳ್ತೀನಿ. ಈಗ ನಾನು ಜಸ್ಟ್ ವೀಡಿಯೋ ನೋಡಿರೋ ಬೇಸ್ ಮೇಲೆ ನಿಮಗೆ ಈಗ ಹೇಳ್ತಾ ಇದ್ದೀನಿ ಹೆಂಗೆ ಏನು ಅಂತ. ಆಮೇಲೆ ಫೈನಲಾಗಿ ಬಂದುಬಿಟ್ಟು ನಾನು ನಿಮಗೆ ಈ ಗಾಡಿನ ಯಾರು ತೊಗೋಬೋದು ಮತ್ತು ಇದು ವರ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಹೇಳ್ತೀನಿ. ಫುಲ್ ವೀಡಿಯೋ ನೋಡಿರಿ, ಮಿಸ್ ಮಾಡಿಬಿಡ್ರಿ. ನೆಕ್ಸ್ಟು ನಾವು ಲೈಟಿಂಗ್ಸ್ ಅಂತ ನೋಡಿದ್ರೆ ಒಂದು ಕಂಪ್ಲೀಟ್ LED ಸೆಟಪ್ ಕೊಟ್ಟಿದ್ದಾರೆ. ಎಲ್ಲೆಲ್ಲೂ ಹ್ಯಾಲೋಜನ್ ಇಲ್ಲ. ನಾನು ಅಂದ್ಕೊಂಡಿದ್ದೆ ಸೊ ಎಲ್ಲರೂ ಹ್ಯಾಲೋಜನ್ ಮಾಡಿಬಿಡ್ತಾರೇನೋ ಅಂತ, ಬಟ್ ಅದನ್ನು ಮಾಡಿಲ್ಲ. ಪುಣ್ಯಕ್ಕೆ ಎಲ್ಲ LED ಕೊಟ್ಟಿದ್ದಾರೆ. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿದೆ. ನೆಕ್ಸ್ಟ್ ನಾವು ವೀಲು, ಸಸ್ಪೆನ್ಷನ್ನು, ಬ್ರೇಕು ಅದೆಲ್ಲ ನೋಡೋದಾದರೆ, ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಬಂದ್ಬಿಟ್ಟು ಗ್ರೆಮೆಕಾ ಕೊಟ್ಟಿದ್ದಾರೆ ಕ್ಯಾಲಿಪರ್ಸಿಂದೆಲ್ಲ. ಆ ಟೈರ್ ಸೈಜ್ ಬಂದ್ಬಿಟ್ಟು ಫ್ರಂಟಲ್ಲಿ 110 ಸೆಕ್ಷನ್, ಟೈರಲ್ಲಿ ಬಂದ್ಬಿಟ್ಟು 140 ಸೆಕ್ಷನ್ ಇದೆ. ಸೀಟ್ ಹೈಟು, ವೀಲ್ ಬೇಸ್ ಇದೆಲ್ಲ ನೋಡಿದ್ರೆ ಒಬ್ಬರು ಶಾರ್ಟ್ ರೈಡರ್ಗೂ ಒಂದು ಚೆನ್ನಾಗಿರೋ ಥರನೇ ಇದೆ ನಾನು ನೋಡಿದ ಪ್ರಕಾರ. ಲೈವಾಗಿ ಬಂದಾಗ ಗೊತ್ತಾಗುತ್ತೆ, ಅಲ್ಲಿ ಕುತ್ಕೊಂಡು ರೈಡ್ ಮಾಡಿದ್ರೆ. ನಾನಂದ್ರೆ ಭಾಳ ಎಕ್ಸೈಟೆಡ್ ಆಗಿದ್ದೀನಿ ಆ ಗಾಡಿ ರೈಡ್ ಮಾಡಬೇಕು ಅಂತ. ಅದು ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಇದರಲ್ಲಿ ಫೀಚರ್ ಅಂತ ಬಂದ್ಬಿಟ್ಟು ರೈಡ್ ಬೈ ವೈರ್ ಟೆಕ್ನಾಲಜಿ ಕೊಟ್ಟಿದ್ದಾರೆ ಗುರು. ರೈಡ್ ಬೈ ವೈರ್ ಟೆಕ್ನಾಲಜಿ ಇದೆ ಅಂದರೆ ಸಾಕದಾಗಿರುತ್ತೆ ಮಾತ್ರ. ನಾನು ನಿಮಗೆ ಎಷ್ಟೊಂದು ವೀಡಿಯೋದಲ್ಲಿ ಹೇಳಿರ್ತೀನಿ, ನೀವೇನು ಆಕ್ಸಿಲೇಟರಲ್ಲಿ ಕೊಡ್ತೀರಲ್ವಾ ಅದು ಹಂಗೆ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ವೀಲಲ್ಲಿ. ಸ್ಲಿಪ್ಪರ್ ಕ್ಲಚ್ ಇದೆ. ಸೊ ಒಂದು 400 cc ಅದು ಕೊಟ್ಟಿರೋದು ಭಾಳ ಒಳ್ಳೆಯದು. ಯಾಕಂದರೆ ನಿಮಗೆ ವೀಲ್ ಸ್ಪಿನ್ ಆಗೋಲ್ಲ, ಮತ್ತು ಬೇಗ ಗೇರ್ ಶಿಫ್ಟ್ ಮಾಡ್ಬೋದು. ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಫೀಚರು. ಸೊ ಒಳ್ಳೆ ಫೀಚರೇ ಇದು. ಸಡನ್ನಾಗಿ ಎಲ್ಲರ ಸ್ಯಾಂಡ್ ಇರೋ ಪ್ಲೇಸಲ್ಲಿ ಅಲ್ಲೆಲ್ಲ ನೀವು ಆಕ್ಸಿಲೇಟರ್ ಕೊಟ್ಟಾಗ ವೀಲ್ ಸ್ಪಿನ್ ಆಗೋದು ಅವಾಯ್ಡ್ ಆಗುತ್ತೆ. ಕನ್ಸೋಲ್ ಅಂತ ನೋಡೋದಾದರೆ ಕಂಪ್ಲೀಟ್ ಡಿಜಿಟಲ್ ಕನ್ಸೋಲ್ ಕೊಟ್ಟಿದ್ದಾರೆ. ನೀವು ಇದುವರೆಗೂ ಬಜಾಜಲ್ಲಿ ನೋಡೇ ಇರಲ್ಲ ಆ ಥರ ಕನ್ಸೋಲು. ಚೆನ್ನಾಗಿ ಮಾಡಿದ್ದಾರೆ. ಒಂದು LCD ಕನ್ಸೋಲ್ ಇದೆ, ಮತ್ತು ರೈಟ್ ಸೈಡಲ್ಲಿ ಒಂದು ಚಿಕ್ಕ ಪಾಕೆಟ್ ಥರ ಇದೆ. ಅಲ್ಲಿ ಬಂದ್ಬಿಟ್ಟು ನಿಮಗೆಲ್ಲ ಇನ್ಫಾರ್ಮೇಷನ್ ಎಲ್ಲ ಇನ್ನೂ ಸ್ವಲ್ಪ ಡೀಪಾಗಿ ನೋಡ್ಬೋದು. ಚೆನ್ನಾಗಿದೆ. ಈಗ ಈ ಬೈಕ್ನ ತೊಗೋಬೋದಾ ಇಲ್ವಾ ಅಂತ ನನಗೆ ಕೇಳಿದ್ರೆ ಕಣ್ಣು ಮುಚ್ಕೊಂಡು ತೊಗೋಬೋದು. ನಾನೀಗ ಎಕ್ಸಾಂಪಲ್ ಶಿವಮೊಗ್ಗ ಆನ್ರೋಡ್ ಪ್ರೈಸೇ ಹೇಳ್ತೀನಿ, ಒಂದು 2.3 2.4 ಬರ್ಬೋದು. ನಿಜವಾಗ್ಲೂ ಹೇಳ್ತೀನಿ, ಈ ಪ್ರೈಸಿಗೆ ಯಾವ 400 cc ಬರೋಲ್ಲ. ಮತ್ತು ಇನ್ನೂ ಆ ಥರ ಫೀಚರ್ಸು, ರೈಡ್ ಬೈ ವೈರು, ಟ್ರ್ಯಾಕ್ಷನ್ ಕಂಟ್ರೋಲು, ಆಮೇಲೆ ಸ್ಲಿಪ್ಪರ್ ಕ್ಲಚ್ಚು, ಆಮೇಲೆ LCD ಕನ್ಸೋಲು. ಸೊ ಈ ಥರ ಯಾರು ನಿಜವಾಗ್ಲೂ ಕೊಡೋಲ್ಲ. ಗಾಡಿ ಚೆನ್ನಾಗಿದೆ, ಒಂಥರ ಸಕ್ಕತ್ತಾಗಿದೆ. ಈಗ ನಾವು ಎಲ್ಲರೂ ಹೇಳೋದೇನೆಂದರೆ ಫ್ರಂಟಲ್ಲಿ ಇದು ಚೆನ್ನಾಗಿಲ್ಲ, ಹೆಡ್ಲೈಟ್ ಸೆಟಪ್ ಚೆನ್ನಾಗಿಲ್ಲ, ಒಂಥರ ಇದೆ, ವರ್ಸ್ಟಾಗಿದೆ, ಹಂಗೆ ಅಂತ. ನೀವು ಅದೊಂದನ್ನೇ ಫೋಕಸ್ ಮಾಡಿಬಿಡ್ರಿ. ಈಗ ಯಾಕೆ ಅಂದರೆ ಈಗ ಎಷ್ಟೋ ಜನ ತೊಗೊಳೋರು ಇರ್ತೀರ, ಇದೊಂದು ಕೇಳಿಬಿಟ್ಟು ಬೇಡಪ್ಪ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೀರ, ತೊಗೊಳಕ್ಕೆ ಹೋಗಲ್ಲ.
ಅದನ್ನು ಒಂದು ಸ್ವಲ್ಪ ಲೈವಲ್ಲಿ ಹೋಗಿ ನೋಡಿ ಸ್ವಲ್ಪ ಕಾಂಪ್ರಮೈಸ್ ಆದರೆ ಅಂದರೆ ನಾನು ಹೇಳ್ತೀನಲ್ಲ, ಬೈಕ್ ಇಂಜಿನ್ ಬಗ್ಗೆ ಮಾತ್ರ ಮಾತಾಡೋಂಗಿಲ್ಲ. ನೀವು ಡಾಮಿನಾರ್ 400ಗೂ ಮತ್ತು NS ಈ ಹೊಸ 400ಗೂ ಕಂಪೇರ್ ಮಾಡಿದ್ರೆ ಪವರ್ ಟು ವೇಟ್ ರೇಷಿಯೋ ಬಂದ್ಬಿಟ್ಟು ಭಾಳ ಡಿಫ್ರೆನ್ಸ್ ಇದೆ. ಒಂದು 20 kg ಡಿಫ್ರೆನ್ಸ್ ಬರುತ್ತೆ. ಗಾಡಿ ವೆಯ್ಟ್ ಬಂದ್ಬಿಟ್ಟು ಡಾಮಿನಾರ್ಗಿಂತ 20 kg ವೆಯ್ಟ್ ಕಮ್ಮಿ ಇದು NS 400. ಸೊ ನೀವು ಒಂದು ಒಳ್ಳೆ ಟಾಪ್ ಎಂಡು ಮತ್ತು ಇನಿಷಿಯಲ್ ಪಿಕಪ್ಪು ಎಕ್ಸ್ಪೆಕ್ಟ್ ಮಾಡ್ಬೋದು. ಬೈಕು ನನಗೆ ರಿವ್ಯೂವಿಗೆ ಮತ್ತು ರೈಡಿಗೆ ಸಿಕ್ಬಿಡ್ತು ಅಂದರೆ ಸಾಕಾಗಿರುತ್ತೆ. ನಾನಂತರೂ ಭಾಳ ಅಂದರೆ ಭಾಳ ಕಾಯ್ತಾ ಇದ್ದೀನಿ ಆ ಬೈಕು ಓಡ್ಸೋಕ್ಕೆ. ನೇಕೆಡ್ ಸ್ಪೋರ್ಟ್ಸ್ ಒಂಥರ ಸೂಪರ್. ಅದು ಫಸ್ಟೇ NS 200 ಬಂದ್ಬಿಟ್ಟು ಆ ಲೆವೆಲಿಗಿತ್ತು. ಈಗ ಅದೇ ಬಾಡಿ ಬಂದ್ಬಿಟ್ಟು ಈ ಇದ್ರ ಇಂಜಿನ್ ಹಾಕಿದ್ದಾರೆ. ಚಿಂದಿ ಇರುತ್ತೆ ಮಾತ್ರ ಗಾಡಿ. ಸೊ ಅದಕ್ಕೆ ನೀವು ಯಾರೇ ಏನೋ ಹೇಳಿದ್ರು, ಈಗ ಮುಂದ್ಗಡೆ ಫ್ರಂಟ್ ಮಾಸ್ಕ್ ಸರಿ ಇಲ್ಲ, ಹಂಗಿದೆ ಹಿಂಗಿದೆ ಏನೋ ಹೇಳಿದ್ರು, ಫಸ್ಟ್ ಒಂದು ಸಲ ಬರ್ರಿ, ಬಂದ್ಬಿಟ್ಟು ಗಾಡಿ ಬಂದಮೇಲೆ ಹೋಗಿ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ನೋಡಿರಿ. ನನಗನ್ಸಿದ್ದು, ನನ್ನ ಒಪಿನಿಯನ್ ಕೇಳಿದ್ರೆ ಆರಾಮಾಗಿ ತೊಗೋಬೋದು. ಮಾತ್ರ ಸಕ್ಕತ್ತಾಗಿದೆ ಗಾಡಿ. ನಾವು ಕೊಡೋ ದುಡ್ಡಿಗಂತೂ ಮೋಸ ಇಲ್ಲ, ಅದೊಂದು ಹೇಳಬಲ್ಲೆ ನಾನು. ಅಂದರೆ ಆನ್ ರೋಡು 2.3 ಅಂತ 2.3 2.4 ಅಂದರೆ ಒಂಥರ ಸೂಪರ್ ಅಲ್ವಾ. ಈಗ ನನ್ನ ಗಾಡಿನೇ ನಾನು ಆನ್ ರೋಡ್ ತೊಗೊಂಡಿದ್ದೆ 2.5 ಏನೋ ಆಯಿತು. ಹಂಗೆ ನೋಡಿದ್ರೆ ಇದೇ 2.5ಗೆ ಒಂದು 400cc ಬರುತ್ತೆ. ಏನಪ್ಪ ಅಂದರೆ ಸ್ವಲ್ಪ ಫೀಚರ್ಸು ಅದೆಲ್ಲ ಸ್ವಲ್ಪ ಕಟ್ಟು. ಈಗ ನೀವು ಡ್ಯೂಕ್ 390 ಕಂಪೇರ್ ಮಾಡಿದ್ರೆ, ಡ್ಯೂಕ್ 390 ಬಂದ್ಬಿಟ್ಟು 4,03,000 ಏನೋ ಬರುತ್ತೆ. ಇಲ್ಲಿ ಶಿವಮೊಗ್ಗ ಆನ್ ರೋಡ್ ಪ್ರೈಸ್ ನಾನು ಹೇಳ್ತಿರೋದು. ಮೇ ಬಿ ಈಗ ಡಿಫ್ರೆನ್ಸ್ ಇರ್ಬೋದು, ಬಟ್ ಅದಕ್ಕೆ ನೀವು ಕಂಪೇರ್ ಮಾಡಿಕೊಂಡ್ರು ಎಷ್ಟು ಡಿಫ್ರೆನ್ಸ್ ಬಂತು ಅಂದರೆ ಭಾಳನೇ ಡಿಫ್ರೆನ್ಸ್ ಬಂತು. ನೀವು ಅಲ್ಲಿ ಸ್ವಲ್ಪ ಎಲೆಕ್ಟ್ರಾನಿಕಲ್ಲಿ ಸ್ವಲ್ಪ ಫೀಚರ್ಸ್ ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಇಲ್ಲ ಏನಂದರೆ ಸ್ವಲ್ಪ ಅದನ್ನೆಲ್ಲ ಕಟ್ ಆಫ್ ಮಾಡಿರ್ತಾರೆ. ಅಂದರೂ ನೀವು ಕೊಡೋ ದುಡ್ಡಿಗೆ ಪವರ್ ಮಾತ್ರ ಸಾಕಾಗಿರುತ್ತೆ. ಅದನ್ನೊಂದು ಹೇಳಬಲ್ಲೆ ನಾನು. ಯಾರ್ಯಾರು ವೆಯ್ಟ್ ಮಾಡ್ತಿದ್ರಿ ಅಲ್ವಾ, ಒಂದು ಹೈಯರ್ CC ತೊಗೋಬೇಕು ನಾನು, ಸಿಟಿಗೂ ಓಡಿಸೋಂಗೆ, ಒಳ್ಳೆ ಪವರ್ ಇರೋಂಗೆ, ಕಂಫರ್ಟಬಲ್ ರೈಡಿಂಗ್ ಪಾಸ್ಚರು ಇದೆಲ್ಲ ಅಂತ ನೇಕೆಡ್ ಬೈಕ್ ನೋಡ್ತಾ ಇರೋರು, ಸೊ 100% ಹೇಳ್ತೀನಿ, ಈ ಗಾಡಿ ನೀವು ಆರಾಮಾಗಿ ನೋಡ್ಬೋದು. ಅದೇ ಹೇಳ್ತೀನಲ್ಲ, ನಾನಂತರೂ ಕಾಯ್ತಾ ಇದ್ದೀನಿ ಆ ಗಾಡಿ ಹೊಡಿಯೋಕ್ಕೆ. ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಇಲ್ಲಿ ಶಿವಮೊಗ್ಗದಲ್ಲಿ ಸುಪ್ರೀಂ ಬಜಾಜಿಗೆ ಕೇಳಿದೆ ನಾನು, ಇನ್ನೊಂದು 1 ತಿಂಗಳು ಆಗುತ್ತಪ್ಪ ಅಂತ ಅಂದರು. ಅವಾಗೇನಾದ್ರು ಇಲ್ಲಿ ಶಿವಮೊಗ್ಗ ಬಂದಾಗ ಪಕ್ಕ ಹೊಡಿಲೇಬೇಕು. ಇಷ್ಟೇ. ಈಗ ಈ ಗಾಡಿ ಬಗ್ಗೆ, ಈಗ ನನ್ನ ಹತ್ರ ಗಾಡಿ ಇಲ್ಲ, ಅದಕ್ಕೆ ನನಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ. ನಾನು ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ನೋಡಿದ್ದು. ಇನ್ನು ಗಾಡಿ ಕಣ್ಮುಂದೆ ಸಿಕ್ಕಾದ್ಮೇಲೆ ನಿಮಗೆ ಫುಲ್ ಇನ್ ಡೀಟೇಲಾಗಿ ಹೇಳ್ತೀನಿ ಗಾಡಿ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ರೈಡ್ ಮಾಡಿನೂ ಇನ್ನೂ ನಿಮ್ಮ ಜೊತೆ ನಾನು ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದೇ ಥರ ವಿಡಿಯೋ ಹಾಕ್ತೀನಿ ಬೈಕಿಂದೆಲ್ಲ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡಿ. ಓಕೆ, ಬಾಯ್.